ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ. ಬೆಂಗಳೂರಿಂದ ಇಷ್ಟು ಚಳಿ ಆಗ್ತದೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು. ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ ಇವತ್ತು. ಸೊ ಅದಕ್ಕೆ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದೀವಿ. ಸೊ ಬನ್ನಿ ಅಲ್ಲಿ ಹೋಗೋಣ. ಸದ್ಯಕ್ಕೆ ಇವಾಗ ನಾನು ಕಂಪ್ನಿಲಿ ಇದ್ದೀನಿ. ಕಂಪ್ನಿಯಿಂದ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗೋಣ ಬನ್ನಿ. ಸೊ ನಾನೇನು ಹೇಳಿದೆ, ಯಡಿಯೂರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಇವಾಗ ಗಾಡಿ ರೆಡಿ ಆಗ್ಬಿಟ್ಟು ಸುಸ್ತಾಗಿ ರೆಡಿ ಆಗ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀವಿ. ಇವಾಗ ನನ್ನ ಫ್ಯಾಮಿಲಿ ಅಂತ ಹೇಳಿದ್ದೆ ನಿಮಗೆ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಅವರು ಬೇರೆ ದೇವಸ್ಥಾನ ನೋಡಬೇಕು ಅಂತ ಹೇಳಿದರು. ಇವಾಗ ಅವ್ರು ಬೇರೆ ದೇವಸ್ಥಾನ ನೋಡ್ಕೊಂಡು ಯಡಿಯೂರಿಗೆ ಬರ್ತಾರೆ. ನಾನು ನಮ್ಮ ತಂಗಿ ಹೋಗ್ತೀವಿ. ಇವಾಗ ಟೈಮ್ ನೋಡ್ಬೋದು ನೀವು, 5:33. ಇವಾಗ 5:33. ಇನ್ನೇನು ಒಂದೂವರೆ ಅವರಲ್ಲಿ ರೀಚ್ ಆಗ್ತೀವಿ ನಾವು. ಇವಾಗೇನು ಬೆಂಗಳೂರಿಂದ ನೆಲಮಂಗಲದಿಂದ ಸೋಲೂರು, ಕುಣಿಗಲ್ಲಿಂದ ಬಿಟ್ಟರೆ ಯಡಿಯೂರು. ನಮ್ಮ ತಂಗಿನ ಏನಾದರೂ 2 ಮಾತು ಮಾತಾಡ್ತಾಳೆ, ಕೇಳ ನೀರಿ. ಏನು ಮಾತಾಡೋಲ್ಲ. ಸೊ ಬನ್ನಿ ಹೋಗೋಣ. ನಾವು ಅಪ್ಪ ಅಮ್ಮ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಹೋಗಿ ಸೊ ಯಡಿಯೂರು ಬಂದ್ಬಿಟ್ಟು ಬೆಂಗಳೂರಿಂದ ಯಡಿಯೂರಿಗೆ 85 ಕಿಲೋಮೀಟ್ರ್ ಇದೆ. ಸುಮಾರು 85 ಕಿಲೋಮೀಟ್ರ್ ಇದೆ. ನಾವು 75 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಹೋಗೋಕ್ಕೆ ಮಿನಿಮಮ್ ಒಂದು 1.5 ಅವರ್ ಬೇಕು. ಟೈಮ್ ಬಂದು ಇವಾಗ 5:33 ಆಗಿದೆ. ಸೊ ನೋಡೋಣ ಎಷ್ಟು ಗಂಟೆ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫಸ್ಟು ನಮ್ಮ ಅಪ್ಪ ಅಮ್ಮನ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಯಡಿಯೂರಿಗೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಇವತ್ತು ಯಾವ ಥರ ಇರುತ್ತೆ, ಲಕ್ಷ ದೀಪೋತ್ಸವ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ಇವಾಗ. ಕಾಣಿಸ್ತಲ್ಲ ಭರತನಾಟ್ಯ ನೃತ್ಯ, ಭಕ್ತ ನೃತ್ಯ ವೇದಿಕೆಯಲ್ಲಿ ಪ್ರಾರಂಭವಾಗಿದೆ. ದಯಮಾಡಿ ನಮ್ಮಮ್ಮ ಕಳ್ದೋಗ್ಬಿಟ್ಟಿದ್ರು ನೋಡಿ. ಇವಾಗ ಸಿಕ್ಕವ್ರೆ. ನೋಡೋಣ ಅವ್ರ ರಿಯಾಕ್ಷನ್ ಯಾವ ಥರ ಐತೆ ಅಂತ ನೋಡೋಣ ಬನ್ನಿ. ಕರೆದುಕೊಂಡು ಹೋಗತಕ್ಕಂಥ ಸೊ ಫೈನಲಿ ನಮ್ಮ ಅಮ್ಮನ ಸಿಕ್ಕರು, ಫ್ಯಾಮಿಲಿ ಎಲ್ಲ ಇಲ್ಲಿ.
ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ. ಎಷ್ಟು ಜನ ಇದ್ದಾರೆ ಅಂದ್ರೆ ನೀವೇ, ನಾನ್ ನಿಜವಾಗ್ಲೂ ಅನ್ಕೊಂಡಿದ್ದೆ ಇಷ್ಟು ಜನ. ಹೋದ್ ಸಲ ಬಂದಾಗ ಇಷ್ಟು ಜನನೇ ಇರ್ಲಿಲ್ಲ, ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಹೋದ್ ಸಲ ಬಂದಾಗ ಅಷ್ಟು ಜನ ಇರಲಿಲ್ಲ, ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇವಾಗ ನೆಲಮಂಗಲ ಟೋಲ್ ಹತ್ರ ಇದ್ದೀವಿ, ನೀವು ನೋಡ್ಬೋದು. ನೆಲಮಂಗಲ ಟೋಲ್ ಹತ್ರ ಇದ್ದೀವಿ ಇವಾಗ. ಸೊ ಇನ್ನೇನು ಯಡಿಯೂರು ನೋಡಾಯ್ತು, ಇವಾಗ ಸೀದಾ ಮನೆಗೆ ಹೋಗೋಣ ಬನ್ನಿ. ಈಗ ಚಳಿ ಬೇರೆ ಆಗ್ತಾ ಇದೆ, ತುಂಬ ಚಳಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ. ಸರಿ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಟೀ ಕುಡಿತಾವ್ರೆ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಟೀ ಕುಡಿತಾವ್ರೆ. ಸೊ ಬನ್ನಿ ಮನೆ ಹತ್ರ ಹೋಗೋಣ. ಬಂದು ಎಷ್ಟು ಚಳಿ ಆಗ್ತಾ ಇದೆ. ಸೊ ಫೈನಲಿ ನಾವು ಫ್ಯಾಮಿಲಿ ಎಲ್ಲ ಸೇಫಾಗಿ ಬಂದು ಸೇಫಾಗಿ ಹೋಗ್ತಾ ಇದ್ದೀವಿ ನೋಡಿ. ಕಾಲ ನೈಟ್ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ, ಎಲ್ಲ ಎದ್ದು ಬಿಡ್ತಾರೆ ಅಂತ. ಸೊ 12 ಗಂಟೆ ಆಗಿದೆ ಸದ್ಯಕ್ಕೆ ನೋಡಿ. ಸೊ ಯಡಿಯೂರು ಸಿದ್ಧಲಿಂಗೇಶ್ವರ ಫೈನಲಿ ಕಂಪ್ಲೀಟ್ ಮಾಡಿದ್ವಿ ಫ್ಯಾಮಿಲಿ ಪೂರ್ತಿ ಹೋಗ್ಬಿಟ್ಟು. ಸೊ ಎಲ್ರಿಗೂ ಶುಭರಾತ್ರಿ. ಓಕೆ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.